ಜೈ ಬೆಳಗ್ಗೆ ನಾನು ಹೇಳಿಲ್ಲ ಕ್ಲೌಡ್ ಸಿಗುತ್ತೆ ಅಂತ ಸಿಕ್ಬಿಡೈತೆ ಅವ್ರಿಗೆ. ಅದು ದೇವಸ್ಥಾನ. ಸೊ ಇವಾಗ ನಾವು ಪೆಪ್ಕೋಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಿಂದೆ ಎಂಟ್ರಿ ಆಯಿತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಇದೆ ಬ್ರೋ. 7-8 ಕಿಲೋಮೀಟ್ರು. ಒಂದು 8 ಕಿಲೋಮೀಟ್ರ್ ಇದ್ದೇ ಥರ ರೂಟ್, ಘಾಟ್ ಸೆಕ್ಷನ್ ಥರ. ಸೊ ನೋಡಿ ಎಲ್ಲ ಹೋಗ್ತಾ ಇದ್ದೀವಿ. ಹೋದ ಬ್ರಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಯ್ ಲ್ಯಾಂಡ್ ಪ್ರೋನ್ ಏರಿಯಾ. A few moments later. ಗಾಡಿ ಅಲ್ಲಿ ಹೋಗ್ತೈತೆ. ಪಾರ್ಕಿಂಗ್ ಸ್ಟೇಷನ್ಗೆ ಹೋಗ್ಬೇಕು. ಟ್ರ್ಯಾಕ್ ಅಲ್ಲಿಂದ ಬಂದಿರೋದಿದು. ಹಂಗೋಗಿ ರೌಂಡ್ ಹೊಡಿಯೋದು. ಅಲ್ಲಿ ಹೋಗ್ಬೇಕು ನಾವು. ಇಂದ ರೋಡ್ ಅಲ್ಲಿ ಐತಲ್ಲ, ಅಲ್ಲಿ ಗಾಡಿ ಹೋಗ್ತೈತಲ್ಲ. ಬನ್ನಿ ಹೋಗಿ. गणेश का मूर्ति है ट्रैक बड़ा गणपति इधर से जाके सेकंड लिफ्ट लो. हाँ उधर से ट्रैक लगेगा. ट्रैक से राइट होके ऊपर ಪೆಪ್ಕೋಟ್ಗೆ ಇವಾಗ ಪಾರ್ಕ್ ಮಾಡಿದೀವಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರು. ಯಾವ್ದ ನಾಯಿ ಟೈಗರ್ ಹೆಂಗ್ ಬಿಡ ಇವಾಗ ರೆಡಿ ಎಲ್ಲ ಏನ್ ಗೊತ್ತಾ ಸ್ಟಾರ್ಟ್ ಮಾಡೋದು ಗಣೇಶನ್ ಸಿಂಬಲ್ ಹಾಕೋರ್ ಗೊತ್ತಾ ಅಲ್ಲಿಂದ ಹೋಗಿ ನೋಡಿ ಬ್ರೋ ಜಂಪ್ ಹೊಡಿಬೋದು. जाने मेरे जाने मन बचपन का प्यार मेरा ಗಣಪತಿ ಹಿಂಗಲ್ಲ ಹಿಂಗ ಅನ್ಸುತ್ತೆ. ಐಸೆ ನಾವೇ ಬ್ರೋ ಜಾಸ್ತಿ ಇಲ್ಲ ಯಾರು. ರೌಂಡ್ ಟ್ರ್ಯಾಕ್ ರೂಟ್ ಇನ್ನೇನು ಕೆಳಗಡೆ ಹೋಗ್ತಾರೆ. ಇದು ಹಳೇದು ಫೈ ಟ್ರೈನ್ ಇತ್ತಲ್ಲ ಊಟಿಯಲ್ಲಿ ಇರುತ್ತಲ್ಲ ಅದೇ ಥರ ಇಲ್ಲೂ ಮಾಡಿದ್ರು. 2 ವರ್ಷದಿಂದ ಏನೋ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಅಷ್ಟೇ. ಇಲ್ಲಿ ಇನ್ನು ಟ್ರೈನ್ ಯಾವುದು ಓಡಾಡೋಲ್ಲ. ಸೊ ಇದೇ ರೂಟು ನಮಗೆ. ಅದೊಂದು ಗಣೇಶ ಮೂರ್ತಿ ಬರುತ್ತೆ, ಫುಲ್ ಹೆವಿ ಹೈಟ್ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಫೋರ್ಟ್ಗೆ ಮತ್ತೆ ಟ್ರೆಕ್ಕಿಂಗ್. ಸೊ ಇಲ್ಲಿಂದ 1 ಅವರ್ ಬೇಕೀಗ ಹೋಗೋಕ್ಕೆ. ಫುಲ್ ಮಜಾ ಇರುತ್ತೆ ಹಂಗೆ ನೋಡಿ. ಇದು ಗೊತ್ತಾಗಲ್ಲ. ಏಯ್ ಪಕಡ್ರೆ ಅವನಲ್ಲಿ ಲಾಕ್ ಮಾಡಿ ಹೆಂಗೆ ಒಳ್ಳೆ ನಾಟಿ ಕ್ರಾಬ್ಗಳಿದಾವಪ್ಪ ಇಲ್ಲಿ. ನೋಡಿ ಲ್ಯಾಂಡ್ಸ್ಕೇಪ್ ವ್ಯೂ ಫುಲ್ ಕ್ರೇಜಿ. ಒಳ್ಳೆ ಒಂದಕ್ಕೊಂದು ಹೆವಿ ಹೈಟ್ ಇದೆಯಪ್ಪ ಬೆಟ್ಟ ಇದು. ಅದು ಕಲಾವತಿ ದುರ್ಗಲ್ಲ ಇದೆಲ್ಲ ಬ್ಯಾಕ್ ಸೈಡ್ ಅಲ್ಲಿ. ಅಲ್ಲಿ ಆ ಕಡೆ. ಗಣೇಶ ಸಿಕ್ಕಿದ್ರೇನೆ ನೀವು ಕರೆಕ್ಟ್ ರೋಡ್ ಅಲ್ಲಿ ಬರ್ತಾ ಇದೀರಾ. ಹಾಗಾದ್ರೆ ಇಷ್ಟೊತ್ತಂಗ ನಾವು ಟ್ರಕ್ ಮಾಡ್ಲಿಲ್ವಾ? ಕಾರಲ್ಲಿ ಬಂದ್ವಾ? ಫೈನಲಿ ಗಣಪತಿ ದರ್ಶನ ಆಯ್ತು. ಜೈ ಗಣೇಶ. ನಿಮಿಷ ಮಾರಮ್ಮ ಇಂದ ಹೋಗ್ಬೇಕು.
ಹೊಡಿರಪ್ಪ ಇಲ್ಲಿ ಗಂಟೆ ಒಂದು ಹೊಡೆದಿ ಹೋಗ್ಬಿಡೋಣ. ಜೈ ಬೆಳಗ್ಗೆ ನಾನು ಹೇಳಿಲ್ಲ ಕ್ಲೌಡ್ ಸಿಗುತ್ತೆ ಅಂತ ಸಿಕ್ಬಿಡೈತೆ ಅವ್ರಿಗೆ. ನಾವು ಅದನ್ನೇ ಹಾಕ್ಬಿಡೋಣ. ಸ್ಟಾರ್ಟಿಂಗ್ 10 ಮಿನಿಟ್ಸ್ ವ್ಯೂ ಹಿಂಗಿತ್ತು, ಆಮೇಲೆ ಹಿಂಗಾಯ್ತು. ಹಿಂಗಾಯ್ತು. ಕ್ರೇಜಿ ಗುರಲ್ಲಿ ಅದು ದೇವಸ್ಥಾನ. ಪಾರ್ಕಿಂಗ್ ಲಾಟ್ ಕಾಲೆಲ್ಲ ಬಿಗಿ ಆಗ್ತಿದೆ. ಎಣ್ಣೆದು ಎಫೆಕ್ಟು ಬಿಡ್ಬಿಡ್ರಿ ಅಂತ. ಇವಾಗ ಪೆಸ್ಕೋಟಿಗೆ ಹೋಗ್ಬೇಕು. ಇಲ್ಲಿ ಗಿಡಿ ಹಾಕೊಂಡು ಇದು ಟೇಲ್ಸ್ಗಳೆಲ್ಲ ಜಾರ್ತಾ ಇದ್ದಪ್ಪ ಇಲ್ಲಿ. ಅದ್ರ ಮೇಲೆ ಫ್ಲೇಗ್ ಇದೆ ನೋಡಿ. ಅದೇ ನೋಡಿ ಇಲ್ಲಿ ಪೆಫೋರ್ಟ್ ರೈಟು, ಗಣಪತಿ ಲೆಫ್ಟು. ಇಲ್ಲಿ ನೋಡ್ರಿ ಇಲ್ಲಿ ಹೆವಿ ಕೂಲ್ ಐತಿ ಇಲ್ಲಿ. ಐಸ್ ಇದ್ದಂಗೆ ಐತಲ್ಲೋ. ಆಹಾ ಮಳೆ ಬಂದ್ಬಿಟ್ರೆ ನೀರೇ ಕೂತಲೇ ಇರುತ್ತಲ್ಲ. ಮಳೆ ನಡೆಯಕ್ಕಾಗಲ್ಲ. ನೋಡಿ ಹೆಂಗಿದೆ ಸ್ಟೀಪು. ಪಾನಿ ಪಾಲ್ಸೋ ನೀರೇ ಮೈ ಮೇಲೆ ಬೀಳ್ತಾ ಇರೋದು. ಹೋಗಿಲ್ಲಿ ಓಯ್ ಹತ್ತದು ಏಣಿ. ಫೈನಲಿ ಇದು ಬಿಡ್ಬೇಕಾ ಚಪ್ಪಲಿ? ಇಲ್ಲ ಬಿಟ್ಟೆ. ಗಣೇಶನ ಮೂರ್ತಿಗೆ ಇಲ್ಲಿ ಸ್ವಲ್ಪ ಜಾಗ ಮಾಡೋಕ್ಕಿತ್ತು ಅಷ್ಟೇ. ಅದು ಗಣೇಶನ ಮೂರ್ತಿ ಕ್ರೇಜಿ. ಬಿಸಿಲು ಕಾಲು ಸುಡ್ತೈತಿಲ್ಲಿ. A few moments later. ಹಂಗೆ ಒಂದು ನೀರು ತೋರಿಸ್ಬಿಟ್ಟು ಸಾಕು, ಕ್ಲೋಸ್ ಮಾಡ್ಬಿಟ್ಟು ಸಾಕು. ಕೇಬಲ್ ಹೊಡಾಕಿ ಬ್ರೋ ನಿಮ್ದು. ಎಲ್ಲ ಬಿಟ್ಬಿಟ್ಟಿದ್ದೀರಾ? ಹೋಗೋರು ಗಿಡಿಯಲ್ಲಿ ನೋಡಿ ಹೆಂಗಿದೆ ಅಂತ ಅಲ್ಲಿ. ಹ್ಯಾಪಿ ಜರ್ನಿ ಬ್ರೋ. ಹ್ಯಾಪಿ ಜರ್ನಿ. ನಾವು ಸೆಲ್ಫಿ ಸ್ಟಿಕ್ ಮೇಲೆ ಯೂಸ್ ಮಾಡೋದಿಲ್ಲ. ಕಷ್ಟ ಇದೆ. ಬಾಯ್ಸ್ ಎಲ್ಲ ಹಿಡಿತಾವ್ ನೋಡಿ. ಇನ್ನ ಒಂದು 2 ಏಣಿ ಬರುತ್ತೆ ಅನ್ಸುತ್ತಲ್ಲ. ಜಿಂಗಾಲೆ ಅಲ್ಲೋಗ್ಬೇಕು ಆ ಬೆಟ್ಟಕ್ಕೆ ನೋಡಿ. ಅಯ್ಯೋ ಫುಲ್ ಇಳಿತದ ಬಾ. ಮಳೆಯಲ್ಲಿ ಹೆವಿ ಕಷ್ಟ ಆಯ್ತಿದ್ದು. ಸೊ ಇಲ್ಲಿ ನೋಡಿ ಇಲ್ಲೊಂದು ಮೆಟಲ್ ಏನಿದೆ ಅಲ್ಲಾಡ್ತೈತೆ ಇದು. ಜಂಪು ಅದು ಹಿಂಗೆ ಇಂಕ್ಲೈಂಡ್ ಐತೆ ಮೆಟ್ಲು. ಹಾಂ ರೈಲ್ವೆ ಟ್ರ್ಯಾಕ್ನೇ ವೆಲ್ಡ್ ಮಾಡಿರೋದು. ಅಪ್ಪ ಇಂಕ್ಲೈಂಡ್ ಐತೆ ಮೆಟ್ಲು. ಜಾರಿದ್ರೂ ಮುಗಿಯಿತ್ತು. ಹಿಂಗಿದೆ ಅಪ್ಪ ಫುಲ್ ಸ್ಟೀಪು. ನೀರು ಇಳಿತೈತಿ ಇವಾಗ. ಅದೇನದು ದಾರ ಐತಲ್ಲ ಅಲ್ಲಿ ಅಲ್ಲೇ ರೋಪೆ ಐತೆ ಗುರು. ರೋಪೆ ಐತಲ್ಲ ಗುರು. ರೋಪೆ ಅಲ್ಲೋಡು. ಅದೇ ಈಸಿ ಅಲ್ಲ ಗುರು. ಅಲ್ಲೋಡು ರೋಪೆ ಎಲ್ಲ ಐತೆ. ಸೊ ಈಗ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದೇ ಸೊ ಅಲ್ಲಿ ಕಾಣಿಸ್ತಿರ್ಬೋದು ಅಲ್ಲಿ ಗೋಪುರ ಇದೆ. ಆ ಗೋಪುರನೇ
ಫೈನಲ್ ವ್ಯೂ ಪಾಯಿಂಟ್. ಸೊ ಅಲ್ಲಿ ಹೋಗಿ ಹಿಂಗೋಗಿ ಅಲ್ಲಿ ಹೋಗಬೇಕು. ನೋಡೋಕೆ ಹತ್ರನೇ ಇದೆ, ಬಟ್ ನೋಡಬೇಕು. ಹೆವಿ ಸ್ಟೀಪ್ಗಳಿದೆ ರೋಡೆಲ್ಲ. ಓಹ್, ಇರ್ಬೇಕಾ? ಫೈನಲಿ ಸ್ಟೆಪ್ ಫೋರ್ಟಿನ ಜಸ್ಟ್ 50 ಮೀಟ್ರಲ್ಲಿದೆ. ಲಾಸ್ಟ್ ಇದೊಂದು ಹತ್ಬಿಟ್ರೆ ಸ್ಟೆಪ್ ಫೋರ್ಟ್ ಫೈನಲ್ ವ್ಯೂ ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್. ಓ, ಎಲ್ಲ ಅಲ್ಲಾಡ್ತಿದ್ಯಪ್ಪ ಇಲ್ಲಿ, ಹುಷಾರಾಗಿ ಬರಬೇಕು. ಚಪ್ಪಲಿ finally at the peak. ಹೇಳ್ಬೇಕು ಅವ್ರಿಗೆ ಮೇಲ್ಗಡೆ ಕೋತಿ ಹೆಂಗೈತೆ? ಹಾಂ, ಕ್ರೇಜಿ. ಬರ್ಬೋದಾ? ಪಕ್ಕನಾ? ಕುತ್ಕೊಂಡೇ ಬರ್ಬೇಕಪ್ಪ. ಇಲ್ಲಿ ಓವರ್ ಕಾನ್ಫಿಡೆಂಟ್ ಇಟ್ಕೊಂಬಂದ್ರೆ ಮುಗಿದ ಅನ್ಕಳಿ. ಪಾಪ ಸರಿಯಾಗಿ ಮಾಡೋರು ಮಾತ್ರ ಸ್ಲೋಗ್ ಬರಬೇಕು. ಮಾಡ್ತಾ ಇದ್ದೀರಾ? ಹಾಂ, ಬನ್ನಿ ಬ್ರಾ. ಇಲ್ಲಿ ಬಂದ್ಬಿಟ್ಟು ಜಾರ್ಬಿಡಿ, ಇಲ್ಲಿ ಬಂದು ಹೊಡ್ಕೊಂತೀರ ಆಮೇಲೆ. ಇನ್ನ ಏನು ಆಗ್ಲಿಲ್ಲ. ಕೆಳಗಡೆ ಮಾಡು ಕ್ಯಾಮ್ರಾನ. ಕಂಟೆಂಟ್ ಒಂದು ರೇಂಜ್, ಒಂದು ಬೆಟ್ಟ ಹೇಳ್ದೆ. ಈಗ ಇನ್ನೊಂದು ಬೆಟ್ಟ ಮಹಾರಾಷ್ಟ್ರ ವಿಡಿಯೋ ನೋಡಿದಷ್ಟು ಇದೆಯಲ್ಲ ನಾನು. ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಮಹಾರಾಷ್ಟ್ರ ಏನು ಅಂತ. ಮಳೆ ಬಂದರೂ ಕಷ್ಟ, ಬಿಸಿಲಿದ್ರೂ ಕಷ್ಟ, ಎಕ್ಸ್ಟ್ರೀಮು ಮಹಾರಾಷ್ಟ್ರ. ಈ ಬಿಸಿಲಿಂದನೇ ನಮಗೆ ಜಾಸ್ತಿ ಡಿಮೋಟಿವೇಟ್ ಆಗಿದ್ದು ನೆನ್ನೆಯಿಂದ. ಇಲ್ಲ ಅಂದರೆ ಇಷ್ಟೊತ್ತಿಗೆ
ಪಟ್ ಅಂತ ಮುಗಿಸ್ತಿದ್ವಿ. ಮತ್ತು ವಾಟರ್ ಸೋರ್ಸು ಕಮ್ಮಿ. ಸಖತ್ ಹಬೆ ಹೊಡಿತೈತಪ್ಪ ಇಲ್ಲಿ ನೋಡಿ. ಝೋನಿಂಗೆ ಇಲ್ಲಿ ಫುಲ್ ಸ್ಟೀಪು ಡೌನಲ್ಲಿ, ರೈಟ್ ಸೈಡಲ್ಲಿ ಪಾತಾಳ ಬಿದ್ದರೆ. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ಮಳೆ ಬಂದ್ರಂತೂ ತುಂಬ ಕಷ್ಟ. ಸ್ಲೋ. ಸೊ ಇದಿಷ್ಟು ಇವತ್ತಿನ ವಿಕ್ರಾಂತ್ ಘಾಟ್ ವೆಬ್ 14ನ ನಮ್ಮ ಟ್ರೆಕ್ಕಿಂಗ್ ಜರ್ನಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಬಾಯ್.